ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಬ್ರೇಕ್ ಅಂದರೆ ಆಲ್ಮೋಸ್ಟ್ 15 ಡೇಸ್ ಆಯಿತು. ಬ್ರೇಕ್ ತೊಗೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ. ವೆದರ್ ಚೇಂಜ್ ಆಗಿ ಸ್ವಲ್ಪ ಶೀತ ಕೆಮ್ಮು ಆಗಿದ್ದರಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಇನ್ನೊಂದು ಹೊಸ ವ್ಲಾಗ್ನ ಜೊತೆ ನಾನು ವಾಪಸ್ ಬಂದಿದ್ದೀನಿ. ನಾವಿವಾಗ ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ, ಇಲ್ಲಿ ವಿಂಡ್ ಎಲ್ಲ ಕಾಣಿಸ್ತಾ ಇದೆ. ನಿಮಗೆ ಒಂದು ಐಡಿಯಾ ಬರ್ಬೋದು, ಗೆಸ್ ಮಾಡ್ಬೋದಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ? ವಿಂಡ್ ಮಿಲ್ಸ್ ಎಲ್ಲ ಹಾಸನ ಸೈಡ್ ಹೋದರೆ ನಿಮಗೆ ಚೆನ್ನಾಗಿ ಗೊತ್ತು, ಹಾಸನ ಸೈಡ್ ಇರೋರಿಗೆ. ಸೊ ಹೌದು, ನಾವಿವತ್ತು ಹೋಗ್ತಾ ಇರೋದು ಚಿಕ್ಕಮಗಳೂರಿಗೆ, ನಮ್ಮ ಕರ್ನಾಟಕದ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ನೋಡಿ ವೆದರ್ ಹೇಗಿದೆ ಅಂತ. ನಮ್ಮ ಬ್ಯಾಂಗ್ಳೂರು ಮೈಸೂರು ಲೈಫ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಆ ಒಂದು ಬ್ಯುಸಿ ಸ್ಕೆಡ್ಯೂಲ್ಸು, ಟ್ರಾಫಿಕ್ಕು, ಈ ಒಂದು ಜಂಜಾಟದಲ್ಲಿ ಸಾಕಪ್ಪ ನಮಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸಿದ ತಕ್ಷಣ ನಮಗೆ ಫಟ್ ಅಂತ ನೆನಪಾಗೋದೇ ನಮ್ಮ ಮಲೆನಾಡು ರೀಜನ್. ಸೊ ನಮ್ಮ ಕೂರ್ಗಿರ್ಬೋದು, ಸಕಲೇಶ್ಪುರ, ಚಿಕ್ಕಮಗಳೂರು, ಇದೆಲ್ಲ ಪ್ಲೇಸಸ್ಸು ಕೂಡ ನಮಗೊಂದು ರಿಲ್ಯಾಕ್ಸೇಷನ್ನ ತಂದುಕೊಡುತ್ತೆ. ಸೊ ವಿ ರೀಚ್ಡ್ ಆರ್ ಡೆಸ್ಟಿನೇಷನ್. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೇಗಿದೆ ಅಂತ ಹೇಳಿ. ಇಲ್ಲಿ ದ ಗ್ರ್ಯಾಂಡ್ ಹ್ಯಾವಿನ್ ರೆಸಾರ್ಟ್ ಅಂತ ಇದೆ. ಬಟ್ ಇದು ಅದರ ಆ್ಯಕ್ಚುಯಲ್ ನೇಮ್ ಅಲ್ಲ. ಇದರ ಆ್ಯಕ್ಚುಯಲ್ ನೇಮ್ ಏನು ಅಂತ ನಾನು ಹೇಳ್ತೀನಿ. ಇದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ಇನ್ನು ಈ ಥರ ನೇಮ್ ಇದೆ, ಸದ್ಯಕ್ಕೆ ಬೋರ್ಡ್ ಆ ಥರ ಇದೆ. ಸೊ ನೋಡಿ ಇಲ್ಲಿ ನಿಮಗೆ ಈ ಒಂದು ಪ್ಲೇಸ್ ನೋಡ್ತಾನೆ ಅದರ ನೇಮ್ ಏನಿರ್ಬೋದು ಅನ್ನೋದೊಂದು ಗೆಸ್ ಬರುತ್ತೆ ನಿಮಗೆ. ಸೊ ಅಲ್ಲಿ ಹೆಚ್ಚಿಗೆ ನಿಮಗೆ ಏನು ಕಾಣಿಸುತ್ತೆ ಅದನ್ನು ಯೋಚನೆ ಮಾಡಿ. ಫಸ್ಟ್ ಅದನ್ನು ಸ್ಪಾಟ್ ಮಾಡಿ. ತುಂಬ ಯಾವ ಪ್ಲ್ಯಾಂಟ್ ಅಥವಾ ಯಾವ ಒಂದು ಥಿಂಗ್ ತುಂಬ ಕಾಣಿಸ್ತಾ ಇದೆ ನಿಮಗೆ ಅಂತ ಅಲ್ಲಿ ಗೆಸ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಆ್ಯಕ್ಟಿವಿಟೀಸು, ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಆ್ಯಕ್ಟಿವಿಟೀಸು ಅಂದರೆ ಮೀನ್ಸ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಸ್ಟಾಪ್ ಮಾಡ್ಯಾರೆ. ಮಡ್ ವಾಲಿಬಾಲ್ ಎಲ್ಲ ಇತ್ತು ಫಸ್ಟು. ನಾವು ಹೋಗಿದ್ದ ಟೈಮಿಗೆ ಸಿಗಲ್ಲ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೆಚ್ಚಿಗೆ ಪ್ಲ್ಯಾನ್ಸ್ ಯಾವುದಿದೆ ಅಲ್ಲಿ ಅಂತ ಗೆಸ್ ಮಾಡಿ. ಸೊ ಇದು ಔಟರ್ ವ್ಯೂ ಇದೆ, ಆ ರೆಸಾರ್ಟ್ನ ಔಟರ್ ವ್ಯೂ. ನಾನು ನಿಮಗೆ ಇದ್ರ ನೇಮ್ ಹೇಳಿದಾಗ ಯಾಕೆ ಈ ರೆಸಾರ್ಟಿಗೆ ಈ ನೇಮ್ ಬಂದಿದೆ ಅಂತ ನಿಮಗೆ ಈ ವಿಡಿಯೋ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಪೂಲ್ ಇದೆ. ಪೂಲು ಅಂದರೆ ಇಲ್ಲಿ ಪ್ರೈವೇಟ್ ಪೂಲ್ ಸಿಗಲ್ಲ ನಿಮಗೆ, ಕಾಮನ್ ಪೂಲ್ ಇದೆ. ಸೊ ಡೈಲಿ ಆ ಪೂಲನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಕ್ಲೀನ್ ಮಾಡ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ. ಸೊ ಆರಾಮಾಗಿ ನೋಡಿ ಅಲ್ಲಿ ಪೂಲ್ ಟೈಮಿಂಗ್ಸ್ ಕೂಡ ಇದೆ. DJ ಸೌಂಡ್ಸು ಇರುತ್ತೆ ನೈಟು. ಫೈರ್ ಕ್ಯಾಂಪ್ ಇದೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಒಂದು 25-30 ಎಕರೆ ಲ್ಯಾಂಡಲ್ಲಿ ಈ ರೆಸಾರ್ಟ್ನ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋದು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ನೋಡ್ತಾ ಇದ್ದೀರಲ್ಲ ಪ್ಲೇಸು ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ಒಂದೊಂದು ಕಾಟೇಜಸ್ಸು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಅವರು ಕೊಟ್ಟಂತಹ ನೇಮ್ ಬೋರ್ಡ್ಸ್ಗಳನ್ನ ನಾನು ತೋರಿಸ್ತೀನಿ ನಿಮಗೆ. ಒಂದೊಂದು ಕಾಟೇಜಿಗೆ ಅವ್ರು ಯಾವ ರೀತಿ ನೇಮ್ಸ್ ಕೊಟ್ಟಿದ್ದಾರೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಪ್ಲೇಸ್ ಹೇಗಿದೆ, ಆ ಕಾಟೇಜಸ್ ಹೇಗಿದೆ ಅಂಥೇಳಿ ನೋಡಿ. ಮೆಟ್ಲುಗೂಡು 2 ಅಂತ ಇದೆ. 2 ಅಂತ ಹೇಳಿದ್ರೆ ಇದು ಸೆಕೆಂಡ್ ಮೆಟ್ಲುಗೂಡು ಅಂತ. ಫಸ್ಟ್ ತೋರಿಸಿದ್ನಲ್ಲ ನಾನು ಅದು. ಸೊ ಇದು ನೆಕ್ಸ್ಟ್ ಕಾಟೇಜ್ ಬಂದು ಗುಬ್ಬಚ್ಚಿಗೂಡು. ಸಿಂಗಲ್ ಫ್ಯಾಮಿಲಿಗೆ ಈ ಥರ ತೊಗೊಬೋದು. ಆ ಮೆಟ್ಲುಗೂಡು ಫ್ರೆಂಡ್ಸ್ಗಳು ಹೋದಾಗ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಅದರಲ್ಲಿ ನೋಡಿ ನೆಕ್ಸ್ಟ್ ಕಾಟೇಜ್ ಇದು ಬರ್ತಾ ಇದೆ. ಮಧ್ಯ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಗಿಡಗಳೆಲ್ಲ ಹೇಗಿದೆ ಅಂತ. ಸೊ ಗುಬ್ಬಚ್ಚಿಗೂಡು 1 ಇದು. ಸೊ 2 ಗುಬ್ಬಚ್ಚಿಗೂಡು ಆಯಿತು, 1 ಮೆಟ್ಲುಗೂಡು ಆಯಿತು. ಸೊ ಇದು ನೆಕ್ಸ್ಟ್ 1 more ಮೆಟ್ಲುಗೂಡು. ನಾವು ಸ್ಟೇ ಆಗಿದ್ದು ಇದೇ ಮೆಟ್ಲುಗೂಡು. ಮೆಟ್ಲುಗೂಡು 1 ಇದು, ಮೆಟ್ಲುಗೂಡು 1 ಅಂತ ಇದೆ. ಸೊ ಇಲ್ಲಿ ನಾವು ಸ್ಟೇ ಆಗಿದ್ದು. ಆ್ಯಂಡ್ ನನ್ನ ಮಗಳು ಅಲ್ಲೇ ಓಡಾಡ್ತಾ ಇದ್ದಾಳೆ. ಸೊ ನೋಡಿ ಮಧ್ಯ ಪ್ರತಿಯೊಂದು ಕಾಟೇಜ್ನ ಮಧ್ಯದಲ್ಲೂ ಕೂಡ ನಿಮಗೆ ಅಲ್ಲಿ ಯಾವ ಪ್ಲ್ಯಾಂಟ್ಸ್ಗಳು ಕಾಣಿಸ್ತಾ ಇದೆ. ಆ್ಯಂಡ್ ಕಾಫಿ ಪ್ಲ್ಯಾಂಟೇಷನ್ ಕೂಡ ಇದೆ ಇಲ್ಲಿ. ಅಲ್ಲಿ ಸೌಂಡ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟು. ಆ್ಯಂಡ್ ನಾನಿಲ್ಲಿ ನಿಮಗೆ ಇಂಡೋರ್ ಗೇಮ್ಸ್ ಬಗ್ಗೆ ಹೇಳಲಿಲ್ಲ. ಇಲ್ಲಿ ಇಂಡೋರ್ ಗೇಮ್ಸ್ ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಕುಟುಂಬದಲ್ಲೇ ಕಾಣಿಸ್ತಾ ಇತ್ತು ನಿಮಗೆ. ಕುಟುಂಬ ಅನ್ನೋ ಕಾಟೇಜಲ್ಲಿ ಕೇರಮ್ ಇದೆ, ಚೆಸ್ ಇದೆ. ಸೊ ಅಲ್ಲಿ ಒಂದು ಡಾಗ್ ಕೂಡ ಇದೆ, ಫ್ರೆಂಡ್ಲಿ ಡಾಗ್. ಅದ್ರ ಜೊತೆನೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಇದು ಡೈನಿಂಗ್ ಏರಿಯಾ. ಆ್ಯಂಡ್ ಆ್ಯಕ್ಚುಲಿ ನಾವು ಹೋಗಿದ್ದಲ್ಲಿ ವೀಕೆಂಡಲ್ಲಿ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನಮಗೆ ಅನ್ನಿಸ್ತು. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದಾಗ ವೀಕೆಂಡಲ್ಲೇ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಟೈಮ್ ಇಲ್ಲದೆ ಇರೋದ್ರಿಂದ ನಾವು ವೀಕ್ ಡೇಸಲ್ಲಿ ಹೋಗಿದ್ದೀವಿ ಸರಿ. ಪೂಲ್ ವ್ಯೂ ಹೇಗಿದೆ ನಿಮಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ. ಸೊ ಈ ಕಡೆಯಿಂದ ನೋಡ್ತಾ ಇದ್ದರೆ ಪೂಲ್ ವ್ಯೂ ಈ ರೀತಿ ಬರುತ್ತೆ. ಆ್ಯಂಡ್ ಇಲ್ಲಿ ನೀರು ಕೂಡ ಡೈಲಿ ಕ್ಲೀನ್ ಮಾಡಿ ಆ ಸ್ವಿಮ್ಮಿಂಗ್ ಪೂಲನ್ನು ಮತ್ತೆ ರೀಸ್ಟೋರ್ ಮಾಡೋದ್ರಿಂದ ನೀರು ತುಂಬ ಕ್ಲೀನಾಗಿರುತ್ತೆ. ಆ್ಯಂಡ್ ನಾವು ಹೋದಾಗ ಆಲ್ಮೋಸ್ಟ್ ಆಗಲೇ 5 o'clock ಆಗಿತ್ತು.
ಸೊ ದಟ್ ನೀರು ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಡೈಲಿ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಗೊಂಬೆ ಖುಷಿಯಿಂದ ಆಟ ಆಡೋದಕ್ಕೆ ಶುರು ಮಾಡಿಕೊಂಡ್ಳು. ಆಟ ಶುರು ಮಾಡಿದ್ಮೇಲೆ ನಾನು ನೋಡ್ತಾ ಇದ್ದೆ ಹಾಗೆ. ನೆಕ್ಸ್ಟ್ ಇಲ್ಲಿ ಅಡಿಕೆ ಪ್ಲ್ಯಾಂಟೇಷನ್ಸ್, ಅಡಿಕೆ ಗಿಡಗಳು ಜಾಸ್ತಿ ಇರೋದ್ರಿಂದ, ಒಂದು ಕಾಫಿ ಪ್ಲ್ಯಾಂಟೇಷನ್, ಇನ್ನೊಂದು ಅಡಿಕೆ ಮರಗಳದ್ದು ಪ್ಲ್ಯಾಂಟೇಷನ್ ಜಾಸ್ತಿ ಇರೋದ್ರಿಂದ ಇದನ್ನು ಅಡಿಕೆ ರೆಸಾರ್ಟ್ ಅಂತ ಕರೀತಾರೆ. ಬಟ್ ಅಲ್ಲಿ ನಿಮಗೆ ನಾನು ಆಗಲೇ ಸ್ಟಾರ್ಟಿಂಗ್ ಹೇಳಿದ ಹಾಗೆ ಗೋಲ್ಡನ್ ಹ್ಯಾವೆನ್ ಅಂತ ಇರೋದು ಈಗ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ಅದಿದೆ. ಸೊ ನೆಕ್ಸ್ಟ್ ಅದನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಗೊಂಬೆ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ಲು. ಆಲ್ರೆಡಿ ಅಲ್ಲಿ ನಡ್ಕೊಂಡು ಹೋಗ್ತಾ ನಾನು ಅಂದ್ಕೊಂಡೆ ಸ್ಟಾರ್ಟಿಂಗ್ ಹೆದರ್ಕೊತಾಳೆ ಅವಳು ಹೋಗಲ್ಲ ಅಂತ. ಬಟ್ ಸ್ವಲ್ಪ ಬ್ರೇವ್ ಇದ್ದಾರೆ. ನೀರೊಳಗಡೆ ಇಳಿಯುವಾಗ ಸ್ವಲ್ಪ ಹೆದರ್ಕೊಂಡ್ರು. ಒಂದು 5 to 10 ಮಿನಿಟ್ಸ್ ಹೆದರ್ಕೊಂಡ್ಮೇಲೆ ತಂದೆ ಆಟ ಶುರು ಮಾಡ್ಕೊಂಡು ಆಡ್ತಾ ಇದೆ ಅಲ್ಲಿ. ಸೊ ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಸ್ವಲ್ಪ ಮಡಿ ಏರಿಯಾ ಇರೋದ್ರಿಂದ ಬರುವಾಗ ವೆಹಿಕಲ್ಸು, ಅಲ್ಲಿ ರೋಡ್ ಸ್ವಲ್ಪ ಮಡಿ ಇರೋದ್ರಿಂದ ವೆಹಿಕಲ್ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ವೆದರ್ ಹೇಗಿದೆ ಅಂತ, ಮತ್ತು ಮಳೆ ಸ್ವಲ್ಪ ಕಡಿಮೆ ಆದಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾವು ಹೆವಿ ವೆಹಿಕಲ್ಸಲ್ಲಿ ಬಂದಿದ್ದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಇಲ್ಲಿ ಪಾಪು ಆಟ ಆಡ್ತಾ ಇದ್ಲು. ಸೊ ಆಲ್ಮೋಸ್ಟ್ 5 o'clock ಆಗಿತ್ತು. ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಊಟ ಏನು ಕೇಳಿಲ್ಲ ಗೊಂಬೆ. ಅಲ್ಲಿ ಲಂಚ್ ಪ್ರೊವೈಡ್ ಮಾಡಲ್ಲ. ಇನ್ ಕೇಸ್ ಏನಾದರೂ ತುಂಬ ಜನ ಇದ್ದಾರೆ ಅಂತ ಹೇಳಿದ್ರೆ ಲಂಚ್ ಪ್ರೊವೈಡ್ ಮಾಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ನೈಟ್ ಡಿನ್ನರ್ ಅಷ್ಟೇ ಅವ್ರು ಪ್ರೊವೈಡ್ ಮಾಡೋದು. ಪ್ಯಾಕೇಜಲ್ಲಿ ಬರೋದು ಅಷ್ಟೇ. ಆ್ಯಂಡ್ ಇಲ್ಲಿ ಕಾಟೇಜಸ್ಸು, ಒಂದೊಂದು ಕಾಟೇಜು ಕೂಡ ಡಿಫ್ರೆಂಟ್ ಆಗಿದೆ. ಅವ್ರು ಕೊಟ್ಟಿದ್ದ ನೇಮ್ಸ್ ಇರ್ಬೋದು ಆ ಕಾಟೇಜಸ್ಗಳಿಗೆ. ಮತ್ತು ಕಪಲ್ಗೆ ಸಪ್ರೇಟ್ ಕಾಟೇಜ್ ಇರುತ್ತೆ, ಫ್ರೆಂಡ್ಸ್ ಬಂದರೆ ಅದಕ್ಕೆ ಸಪ್ರೇಟ್ ಕಾಟೇಜ್ ಸಿಗುತ್ತೆ, ಆ್ಯಂಡ್ ಫ್ಯಾಮಿಲಿ ಬಂದರೆ ಅದಕ್ಕೆ ಕಾಟೇಜ್ ಸಿಗುತ್ತೆ. ಸೊ ನಾವೆಲ್ಲ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿಗಳು ಹೋಗೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಗೂ ಕೂಡ ಕುಟುಂಬ ಅಂಥೇಳಿ ಒಂದು ಒಳ್ಳೆ ಕಾಟೇಜ್ ಸಿಗುತ್ತೆ. ಸೊ ಆ ಕಾಟೇಜ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾನು ಏನು ತಪ್ಪು ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ಒಂದೊಂದು ಕಾಟೇಜು ನಾನು ವೀಡಿಯೋ ಮಾಡಬೇಕಿತ್ತು. ನೋಡಿ, ಇದು ಡೈನಿಂಗ್ ಏರಿಯಾ ಒಳಗಡೆ ವೀಡಿಯೋ ಮಾಡಲಿಲ್ಲ ಅಂತ ಹೇಳಿ ಇವಾಗ ಮಾಡೋಣ ಅಂತ ಬಂದೆ. ಸೊ ಇಲ್ಲಿ ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ ಬಫೆಟ್ ಸಿಸ್ಟಮಲ್ಲಿ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಷ್ಟೇ. ಆ್ಯಂಡ್ ಅದ್ರ ಜೊತೆ ಒಂದು ಫ್ರೂಟ್ ಕೂಡ ಇಟ್ಟಿರ್ತಾರೆ ಸಲಾಡ್ಸಲ್ಲಿ. ಸೊ ನಾವು ಅದು ಕೂಡ ತೊಗೊಬೋದು. ನೋಡಿ, ಈಗ ಸೌಂಡ್ ಕೇಳಿಸ್ತಾ ಇದೆ ಅಲ್ಲ ನಿಮಗೆ, ಯಾವ ರೀತಿ ಸೌಂಡ್ ಇದೆ ಇಲ್ಲಿ. ನಮ್ಮ ಸಿಟೀಲಿ ಆ ವೆಹಿಕಲ್ ಸೌಂಡ್ಸ್ ಕೇಳಿ ತುಂಬ ಬೋರ್ ಆಗಿಬಿಟ್ಟಿರುತ್ತೆ. ಈ ವೆದರಲ್ಲಿ ಈ ನೇಚರ್ನ ಸೌಂಡೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ, ಇಲ್ಲಿ ಬೀಟಲ್ ಲೀವ್ಸ್ ಇದೆ, ಕಾಫಿ ಪ್ಲ್ಯಾಂಟೇಷನ್ ಇದೆ, ಗಾಳಿ ಎಷ್ಟು ಬೀಸ್ತಾ ಇದೆ. ನಮ್ಮ ಸಿಟಿಯಲ್ಲಿ ಗಾಳಿನೇ ನೋಡಿರಲ್ಲ ನಾವು ಆಲ್ಮೋಸ್ಟ್, ಹೇಳಬೇಕು ಅಂತ ಹೇಳಿದ್ರೆ. ಸೊ ಇದು ಸಪ್ರೇಟ್. ನೆಕ್ಸ್ಟ್ ಕಾಟೇಜಸ್ಗಳು ಬರುತ್ತೆ. ಆ್ಯಂಡ್ ಇಲ್ಲಿ ಫ್ಲವರ್ಸ್ಗಳಂತೂ, ಈವನ್ ಚಿಕ್ಕ ಪ್ಲ್ಯಾಂಟ್ಸು, ಅಲ್ಲಿ ಬರುವಂಥ ಫ್ಲವರ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಆ ಫ್ಲವರ್ ನೋಡಿದ ತಕ್ಷಣ ಆಸೆ ಆಗುತ್ತೆ ಕಿತ್ಕೊಂಡ್ಬಿಡ್ಬೇಕು ಅಂತ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಮತ್ತು ನಾನು ಆಗಲೇ ಹೇಳಿದೆ ನಿಮಗೆ, ನಾನು ಕಾಟೇಜ್ ಒಳಗಡೆ ಹೋಗಿ ಅದು ವೀಡಿಯೋ ಮಾಡೋದು ಮರ್ತ್ಕೊಂಡೆ ಅಂತ ಹೇಳಿ. ಒಳಗೆ ಹೇಗಿದೆ ಅಂತ ತೋರಿಸೋದು ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಸೊ ನೋಡಿ, ಹೀಗಿದೆ ವ್ಯೂ. ಇದು ನನಗೆ ಅವ್ರು ಕಳಿಸ್ಕೊಟ್ಟಿದ್ದು ವೀಡಿಯೋ, ಅದನ್ನೇ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೇಲೆ ಅಡಿಕೆ ರೆಸಾರ್ಟ್ ಅಂತ ಕೂಡ ಇದೆ ನೋಡಿ. ಸೊ ಒಳಗಡೆ ತುಂಬ ನೀಟ್ ಆ್ಯಂಡ್ ತುಂಬ ಹೈಜಿನ್ ಮೇಂಟೈನ್ ಮಾಡ್ತಾರೆ. ಸೊ ಚೆಕ್ಔಟ್, ಬಿಫೋರ್ ಚೆಕ್ಇನ್ ಅಷ್ಟೇ, ಆಮೇಲೆ ಆಫ್ಟರ್ ಚೆಕ್ಔಟು ಕೂಡ ತುಂಬಾ ಇಮಿಡಿಯೇಟಾಗಿ ರೂಮ್ನ ಕ್ಲೀನ್ ಮಾಡೋದಿರ್ಬೋದು. ಆ್ಯಂಡ್ ಅಲ್ಲಿ ವಾಶ್ರೂಮ್ಸು ಅಷ್ಟೇ, ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿದೆ ಅಂಥೇಳಿ. ಸೊ ನೋಡಿ, ನಾವು ತೊಗೊಂಡಿದ್ದು ಮೆಟ್ಲುಗೂಡು ಅಂತ ಹೇಳಿ. ಸೊ ಈ ಮೆಟ್ಲುಗೂಡಲ್ಲಿ ಈ ರೀತಿ ಈ ಸ್ಟೆಪ್ಸ್ ಇರೋದ್ರಿಂದ ಆ ಥರ ಮೆಟ್ಲುಗೂಡು ಅಂತ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಇದು ಒಂದು ಕಾಟೇಜ್ನ ಕಂಪ್ಲೀಟ್ ವ್ಯೂ ಆಗಿತ್ತು. ಸೊ ಎಲ್ಲ ಕಾಟೇಜಸ್ಸು ಕೂಡ ಇದೇ ರೀತಿ ಇದೆ ನೋಡಿ. ಬುಕ್ಕಿಂಗ್ಸಿಗೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನಾನಿಲ್ಲಿ 2 ನಂಬರ್ ತೋರಿಸಿದ್ದೀನಿ ನಿಮಗೆ. 2 ನಂಬರಿಗೂ ಕಾಂಟ್ಯಾಕ್ಟ್ ಮಾಡಿ ನೀವು ವಿಚಾರಿಸ್ಕೊಂಡು ಬುಕ್ ಮಾಡ್ಕೊಬೋದು. ಆ್ಯಂಡ್ ಇದು ಕೆಲವೊಂದು ಫೋಟೋಸಲ್ಲಿ ತೊಗೊಂಡಿದ್ದು ನಾನು ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಅವ್ರ ಮ್ಯಾನೇಜ್ಮೆಂಟು ಅಷ್ಟೇ ತುಂಬಾ ಸಪೋರ್ಟಿವ್ ಇದ್ದಾರೆ. ಏನೇ ಬೇಕು ಅಂತ ಹೇಳಿದ್ರು 24/7 ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ನೋಡಿ, ಒಂದೊಂದು ಫ್ಯಾಮಿಲಿ ಒಂದೊಂದು ಕಾಟೇಜ್ಗೆ ನೇಮ್ಸ್ ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ನಾವು ವೀಕೆಂಡ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಒಂದು ಒಳ್ಳೆ ಪ್ಲೇಸ್ನ ನಾವು ವಿಸಿಟ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನಿವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನನ್ನ ಮಗಳು ಅಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ನಿಮಗೂ ಆ ಎಂಜಾಯ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಾನು ಕೊಟ್ಟಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದನ್ನು ಬೇಗ ಬುಕ್ ಮಾಡಿಕೊಂಡು ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.